ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ವ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ನೋಡಿ, ಇದು ವೈಕುಂಠ ಏಕಾದಶಿಯ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಬಾಗಿಲಿಗೆ ರಂಗೋಲಿ ಹಾಕಿದ್ದೆ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ಬ್ಲಾಕಿ ಎದ್ದು ಆಚೆ ಬಂದಿರೋದಕ್ಕೆ ಯಾಕೆ ಇಷ್ಟೊತ್ತಿಗೆ ಬಂದಿದ್ದಾಳೆ ಅಂತ ನೋಡ್ತಾ ಇದ್ದಾನೆ. ಬೆಳಗ್ಗೆನೇ ಎಷ್ಟು ಕತ್ಲೆ ಇದೆ ನೋಡಿ. ಬೆಳಗಿನ ವಾತಾವರಣ ತುಂಬಾ ಚೆನ್ನಾಗಿರುತ್ತೆ, ಬಟ್ ಅಷ್ಟೇ ಚಳಿ ಇದೆ. ತುಂಬ ಅಂದರೆ ತುಂಬ ಚಳಿ. ಈ ಚಳಿ ಇನ್ನು ಶಿವರಾತ್ರಿ ತನಕ ಹೀಗೆ ಇರುತ್ತೆ ಅಂತಾರೆ. ಚಳಿ ಶಿವರಾತ್ರಿ ಆದಮೇಲೆ ಹೊರಟೋಗುತ್ತೆ ಚಳಿ. ಶಿವ ಅಂತ ಹೊರಟೋಗುತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ರಂಗೋಲಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡಿ, ನಾನು ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ನಾನು ಮನೆಯಲ್ಲಿ ಪೂಜೆ ಮಾಡಿರೋದೆಲ್ಲ ವಿಡಿಯೋ ಏನು ಕ್ಲಿಪ್ಪಿಂಗ್ ತಗೊಂಡಿಲ್ಲ. ನಾವು ವೈಕುಂಠ ಏಕಾದಶಿ ದಿನ ಯಾವ ದೇವಸ್ಥಾನಕ್ಕೆ ಹೋಗಿದ್ವಿ ಮತ್ತು ಯಾವ ದೇವರ ದರ್ಶನ ಮಾಡಿದ್ವಿ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಾವು ದೇವಸ್ಥಾನಕ್ಕೆ ಸಂಜೆ ಹೋಗಿದ್ದು, ಬೆಳಗ್ಗೆ ಹೋಗಿರಲಿಲ್ಲ. ಸಂಜೆನೇ ಚೆನ್ನಾಗಿರುತ್ತೆ ದೇವಸ್ಥಾನಗಳಲ್ಲಿ. ನೋಡಿ, ಎಲ್ಲ ರೆಡಿಯಾಗಿದ್ದೀವಿ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ. ಮುಂದೆ ಹೇಳ್ತೀನಿ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಕಾರ್ ತೆಗಿತಾ ಇದ್ದಾರೆ ನಮ್ಮ ಮನೆಯವರು. ನಾವೆಲ್ಲ ಗೇಟಿಗೆಲ್ಲ ಬೀಗ ಹಾಕ್ತಾ ಇದ್ದೀನಿ. ನನ್ನ ಮಗಳು ವಿಡಿಯೋ ತಗೊಂಡಿರೋದು ದೊಡ್ಡೋಳು. ನಾವು ವೈಕುಂಠ ಏಕಾದಶಿಯ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ವಿ. ಉಪವಾಸ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದಲ್ಲೇ ಊಟ ಮಾಡಿದ್ವಿ. ನಮ್ಮನೆಯವರಂತೂ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಸಹ ಕುಡ್ದಿರಲಿಲ್ಲ. ಕಾರ್ ತೆಗಿತಾ ಇದ್ದಾರೆ. ಕಾರಲ್ಲಿ ಮೊನ್ನೆ ತುಮಕೂರಿಗೆ ಹೋದಾಗ ಹೇಳಿದ್ನಲ್ಲ, ಟೈಲ್ಸ್ ಅಂಗಡಿಗೆ ಹೋಗಿದ್ವಿ ಅಂತ. ಒಂದೆರಡು ಟೈಲ್ಸ್ ಇದ್ವು, ಅವನ್ನ ತೆಗ್ದಿಟ್ಟಿರಲಿಲ್ಲ, ತೆಗ್ದಿಡ್ತಾ ಇದ್ದಾರೆ. ಸರಿ, ತೆಗ್ದಿಟ್ಟಾಯಿತು, ಹೊರಟ್ವಿ. ಹಳ್ಳಿಗಳ ವಾತಾವರಣ ಎಷ್ಟು ಚೆಂದ ಅಲ್ವಾ. ನಾವು ಹೋಗೋದು ಪ್ರಭುನಹಳ್ಳಿ ಅಂತ ಬರುತ್ತೆ, ಹಳೆಗುಬ್ಬಿ ಅಂತಾರೆ ಅದನ್ನು. ಹಳೆಗುಬ್ಬಿಗೆ ಹೋಗಿ ಅಲ್ಲಿಂದ ಪ್ರಭುನಹಳ್ಳಿ ಅಲ್ಲ, ಫಸ್ಟು ಕೋಡಿಹಳ್ಳಿ ಅಂತ ಬರುತ್ತೆ. ಅಲ್ಲಿ ಒಂದು ಆಂಜನೇಯ ದೇವಸ್ಥಾನ ಇದೆ, ಆ ಮಾರ್ಗದಲ್ಲಿ ಹೋಗಿದ್ವಿ. ಹೈವೇಲಿ ಕೂಡ ಹೋಗ್ಬೋದು ನಾವು ಹೋಗ್ತೀರಾ ಅಂತ ಟೆಂಪಲ್ಗೆ. ಅಡ್ಗೂರು ಅಂತ ಬರುತ್ತೆ, ಕಳ್ಳಿಪಾಳ್ಯ ಈ ರೂಟ್ ಹೋದರೆ, ಮೇಯ್ನ್ ರೋಡಲ್ಲಿ ಹೋದರೆ ಇಲ್ಲಿ ಎಚ್ ಪಟ್ಟಣ ಅಲ್ವೇನಪ್ಪ, ಎಚ್ ಪಟ್ಟಣ. ನೆಕ್ಸ್ಟು ಹಿಂಗೆ ಕಳ್ಳಿಪಾಳ್ಯ ಅಂತ ಬರುತ್ತೆ. ಕಳ್ಳಿಪಾಳ್ಯದಿಂದ ಹಿಂಗೆ ಒಳಗಡೆ ಹೋಗಬೇಕು. ಬಟ್ ಇದು ಹಿಂಗೆ ಹೋದರೆ ಹಿಂಗೆ ಅಂದರೆ ಹೆಂಗೆ ಗೊತ್ತಾ, ಹಳೆಗುಬ್ಬಿ ಪ್ರಭನಹಳ್ಳಿ ಎಲ್ಲ ಬರುತ್ತಲ್ಲ, ಆ ರೂಟ್ ಹೋದರೆ ಸ್ವಲ್ಪ ಹತ್ರ ಆಗುತ್ತೆ. ಮತ್ತು ನಮ್ಮ ಗುಬ್ಬಿ ರೋಡಲ್ಲಿ, ಗುಬ್ಬಿಯಿಂದ ತುಮಕೂರು ಹೋಗೋ ಅಷ್ಟೊತ್ತಿಗೆ ಒಂದು 30 ಹಂಪ್ಸ್ ಬರ್ತವೆ. ಬಟ್ ನಾವು ಕಳ್ಳಿಪಾಳ್ಯ ಹೋಗೋ ಹೊತ್ತಿಗೆ ಒಂದು 6-7 ಹಂಪ್ಸ್ ಬರ್ತವೆ. ಅಲ್ಲಿ ಹೋಗೋದು ಬೇಡ, ಹಂಪ್ಸು ಹತ್ಸಿ ಬೇಜಾರಾಗೋಗೈತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಹಿಂಗೆ ಪ್ರಭನಹಳ್ಳಿ ಮೇಲೆ ಕರ್ಕೊಂಡು ಹೋದರು. ನೋಡಿ, ಅಡಗೂರು ಬಂತು. ತುಂಬ ಚೆನ್ನಾಗಿ ಮಾಡಿದರು. ನಾವು ಊಹೆನೂ ಮಾಡಿರಲಿಲ್ಲ ಇಷ್ಟು ಗ್ರ್ಯಾಂಡಾಗಿ ವೈಕುಂಠ ಏಕಾದಶಿನ ಮಾಡ್ತಾರೆ ಅಂತ. ಫುಲ್ಲು ಆ ಊರಿಗೆಲ್ಲ ಲೈಟಿಂಗ್ಸ್ ಹಾಕಿದರು, ಬೀದಿಗಳಲ್ಲೆಲ್ಲ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ತುಂಬ ಜನ ಇದ್ದರು, ಜಾತ್ರೆ ಥರ ಮಾಡಿದರು. ನಿಜವಾಗ್ಲೂ ಖುಷಿ ಆಯಿತು ನಮಗೆ. ನಾವು ವೈಕುಂಠ ಏಕಾದಶಿ ದಿನ ಇಲ್ಲಿಗೆ ಯಾವತ್ತೂ ಹೋಗಿರಲಿಲ್ಲ. ನಮ್ಮನೆ ಗುರುಪ್ರವೇಶಕ್ಕೆ ಈ ಅಡಗೂರು ಕರಿತಿಮ್ಮಪ್ಪ ಅಂತ ಇಲ್ಲಿ ಇರುವಂಥ ದೇವರ ಹೆಸರು. ಅಡಗೂರು ಕರಿತಿಮ್ಮಪ್ಪನ ನಮ್ಮನೆ ಗುರುಪ್ರವೇಶಕ್ಕೆ ಅಂತ ಕರೆಸಿದ್ವಿ. ನಾವು ಗುರುಪ್ರವೇಶಕ್ಕೆ ಕರೆಸಿದ್ದು ಕೂಡ ದೇವಸ್ಥಾನಕ್ಕೆ ಹೋಗಿದ್ದು ಫಸ್ಟ್ ಟೈಮು. ಕರೆಸಿದ ಮೇಲೆ 2 ಸಲ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ಮತ್ತೆ ಹೋಗಿ ಇನ್ನೇನು ನಾವು ಕಾಮನಾಗಿ ಇನ್ನು ಹೋಗ್ತಾ ಇರೋಣ, ನಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಈ ವೈಕುಂಠ ಏಕಾದಶಿಗೆ ಬಂದಿದ್ದರು ಪೂಜಾರರು, ಅಂದರೆ ಜಾತ್ರೆ ಕಮಿಟಿಯವರು, ಅಧ್ಯಕ್ಷರು ಇರ್ತಾರಲ್ಲ ಅವರು, ಜಾತ್ರೆಗೆಲ್ಲ ಕಲೆಕ್ಷನ್ ಮಾಡ್ತಾರಲ್ಲ, ಅದಕ್ಕೆ ಬಂದಿದ್ದರು. ಆಗ ನಮ್ಮನ್ನು ಇನ್ವೈಟ್ ಮಾಡೋಗಿದ್ರು, ಖಂಡಿತ ಬನ್ನಿ ವೈಕುಂಠ ಏಕಾದಶಿ ತುಂಬ ಚೆನ್ನಾಗಿರುತ್ತೆ ಅಂತ. ಸರಿ, ಈ ವರ್ಷ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಹೋಗ್ತಾಯಿದ್ವಿ. ನೋಡಿ ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಅಲಂಕಾರ ಮಾಡಿದ್ದಾರೆ ಮತ್ತು ಎಷ್ಟು ಜನ ಇದ್ದಾರೆ ಅಂತ ನೋಡಿ. ತುಂಬ ಅಂದರೆ ತುಂಬ ಜನ. ಮನೆಗಳಲ್ಲೆಲ್ಲ ಈಗ ಹೆಣ್ಮಕ್ಳುಗಳು, ನೆಂಟ್ರಿಷ್ಟ್ರುಗಳು ಎಲ್ಲರೂ ಜಾತ್ರೆಗೆ ಯಾವ ಥರ ಬರ್ತಾರೋ
ಆ ಥರ ಜನ ಸೇರಿತ್ತು ನೋಡಿ. ಅಂಗಡಿಗಳೆಲ್ಲ ಹಾಕಿದ್ರು, ಜಾತ್ರೆ ಥರನೇ ಸೇಮ್. ಆಮೇಲೆ ಕ್ಯೂ ಎಷ್ಟು ದೂರ ಇತ್ತು ತೋರಿಸ್ತೀನಿ ಅದು ಮುಂದೆ. ನೋಡಿ ಎಲ್ಲ ಮಕ್ಕಳ ಆಟ ಸಾಮಾನುಗಳೆಲ್ಲ ಜೋಡಿಸ್ಕೊಂಡಿದ್ರು ನೋಡಿ. ಇದು ದೇವರನ್ನ ಮೆರವಣಿಗೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಇದನ್ನು ರಥ ಮಾಡ್ತಾರಲ್ವ, ಅದನ್ನು ನಿಲ್ಲಿಸಿದ್ರು ರೆಡಿ ಮಾಡಿ. ಅದು ಮೆರವಣಿಗೆ 9 ಗಂಟೆ ಮೇಲೇನೋ ಇರುತ್ತೆ ಅಂತ ಅಂದರು. ನೋಡಿ ಎಷ್ಟು ಡೆಕೋರೇಷನ್ ಮಾಡಿದ್ದಾರೆ. ಇವರು ನಮ್ಮನೆ ಕರ್ಕೊಂಬಂದಿದ್ದು ನೋಡಿ. ದೇವಸ್ಥಾನದ ಹತ್ರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಸಖತ್ತಾಗಿ ಮಾಡಿದರು. ನಿಮಗೆಲ್ಲ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಖಂಡಿತ ಕಮೆಂಟ್ ಮಾಡಿ. ನೋಡಿ, ಇಲ್ಲಿ ನಾವು ಹೋದಾಗ ಸ್ವಲ್ಪ ಇಲ್ಲಿ ಕ್ಯೂ ಕಮ್ಮಿ ಇತ್ತು. ರಿಟರ್ನ್ ನಾವು ದೇವ್ರ ದರ್ಶನ ಪಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಎಷ್ಟು ದೂರ ಇತ್ತು ಕ್ಯೂ ಅಂತ ಅಂದರೆ ಅಷ್ಟು ಜನ ಇತ್ತು. ತೋರಿಸ್ತೀನಿ ಅದನ್ನು, ಲಾಸ್ಟಲ್ಲಿ ತೋರಿಸ್ತೀನಿ ಎಷ್ಟು ಜನ ಕ್ಯೂ ಎಲ್ಲಿವರೆಗೂ ಲೆಂತಿ ಇತ್ತು ಅಂತ. ನೋಡಿ, ನಾವು ಕೂಡ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ನಾವು ಇಲ್ಲಿ ಹೋಗ್ತಾ ಇದ್ದೀವಲ್ವ, ಕ್ಯೂನಲ್ಲಿ ಹೋಗೋ ಸ್ವಲ್ಪ ಮುಂದೆ ಒಂದೊಂದು ಸ್ವಲ್ಪ ಮುಂದೆ ನೋಡಿ, ಇಲ್ಲಿ ವಿಡಿಯೋ ಇಟ್ಕೊಂಡಿದ್ದೀನಿ. ಈಗ 7 ಬಾಗಿಲು ಅಂತ ಮಾಡ್ತಾರಲ್ವ, ಅದನ್ನು ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ಖುಷಿ ಆಯಿತು ನಮಗೆ ನೋಡಿ. ಇಲ್ಲಿ ಒಂದು ದರ್ಶನಕ್ಕೆ ದೇವರಿಟ್ಟಿದ್ರು. ಇದು ಒಳಗಡೆ, ಇದು ದೇವಸ್ಥಾನದ ಒಳಗಡೆ 2 ಮೆರವಣಿಗೆ ದೇವರಿದೆ. ಬಟ್ ಇನ್ನೊಂದು ಮೆರವಣಿಗೆ ದೇವ್ರನ್ನ ಉಯ್ಯಾಲೆನಲ್ಲಿ ಹಾಕಿದ್ದಾರೆ. ಆ ದೇವ್ರನ್ನ ಕೂಡ ನಾನು ತೋರಿಸ್ತೀನಿ ನೋಡಿ. ಅಲ್ಲಿ ಉಯ್ಯಾಲೆನಲ್ಲಿ ಆಡ್ತಾ ಇದೆ ಅಲ್ವಾ, ಆ ದೇವರು ನಮ್ಮನೆ ಗುರುಪ್ರವೇಶಕ್ಕೆ ಬಂದಿದ್ದು. ಪ್ರತಿ ವರ್ಷವೂ ಉಯ್ಯಾಲೆಗೆ ಅದೇ ದೇವ್ರನ್ನ ಉಯ್ಯಾಲೆಗೆ ಹಾಕ್ತಾರೆ ಅಂತ ಹೇಳಿದ್ರು ಇಲ್ಲಿ ದೇವಸ್ಥಾನದ ಕಮಿಟಿ ಅಧ್ಯಕ್ಷರು. ಇಲ್ಲಿ ದರ್ಶನ ಕೂರಿಸಿದಾರಲ್ಲ, ಅದು ಕೂಡ ಮೆರವಣಿಗೆ ದೇವರು ನೋಡಿ. ಇಲ್ಲಿ ಗಣಪನ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ಒಂದು ಪೂಜೆಗೆ ಫಸ್ಟ್ ವಿಘ್ನ ನಿವಾರಕ ಇರಲೇಬೇಕು, ವಿಘ್ನೇಶ್ವರ. ತುಂಬ ಚೆನ್ನಾಗಿ ಮಾಡಿದರು ಗಣಪತಿಗೆ ಅಲಂಕಾರ. ಗಣಪತಿ ಇಟ್ಟಿದ್ದು ಕೂಡ ತುಂಬ ಚೆನ್ನಾಗಿಟ್ಟಿದ್ರು. ಅದ್ರ ಪಕ್ಕದಲ್ಲಿ ಒಂದು ಮೆರವಣಿಗೆ ದೇವ್ರನ್ನ ಕೂರಿಸಿ ಅದಕ್ಕೂ ಕೂಡ ಅಲಂಕಾರ ಮಾಡಿದರು ದರ್ಶನ ಪಡ್ಕೊಳ್ಳೋಕ್ಕೆ. ಇಲ್ಲಿ ನಾವು ಎಂಟ್ರಿ ಆಗ್ತಿರೋ ಅಥವಾ 7 ಬಾಗಿಲನ್ನು ಕೂಡ ಮಾಡಿದರು. ಮುಂದೆಗಡೆ ಗರ್ಭಗುಡಿಯಲ್ಲಿರುವ ಸ್ವಾಮಿನ ಇದು ಮಾಡಿದ್ದಾರೆ, ಅಲಂಕಾರ ಮಾಡಿದ್ದಾರೆ, ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದರು. ನಾನು ಅದನ್ನು ಏನಾಗಿದೆ ಅಂತಂದರೆ, ಅಲ್ಲಿ ಫೋನು ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಯಾವುದೇ ದೇವಸ್ಥಾನದಲ್ಲಿ ಫೋನು ಅಲೋ ಇರಲ್ಲ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಸ್ವಲ್ಪ ಮಧ್ಯದಲ್ಲಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ. ಅದು ಹೇಳ್ತೀನಿ ನಾನು. ನೋಡಿ, ಗರ್ಭಗುಡಿ ದೇವರು ಅಂತ ನೋಡಿ. ಇದು ಕೂಡ ಎಲ್ಲ ಡೆಕೋರೇಷನ್ ಮಾಡಿದರು, ಲಕ್ಷ್ಮೀ ವೆಂಕಟರಮಣ ಸ್ವಾಮಿನೆಲ್ಲ ಇಟ್ಟು. ಇಲ್ಲೇ ಪೂಜೆ ಹಣ್ಣು ಕಾಯೆಲ್ಲ ಮಾಡ್ಕೊಳ್ಳೋಕ್ಕೆ ಇಲ್ಲೇ ಕಾಯೆಲ್ಲ ಒಡೆದ್ಬಿಟ್ಟು ಬಾಳೆಹಣ್ಣೆಲ್ಲ ಇದು ಮಾಡಿ ಹೂವೆಲ್ಲ ತಗೊಂಡು ಇಲ್ಲೇ ರೆಡಿ ಮಾಡಿಕೊಡ್ತಾರೆ. ಇನ್ನು ಮುಂದೆ ದರ್ಶನ ಮಾಡ್ಕೊಳ್ಳೋಕ್ಕೆ ಜನ ಕ್ರೌಡ್ ಜಾಸ್ತಿ ಇತ್ತಲ್ವಾ, ಹಿಂಸೆ ಆಗುತ್ತೆ ಅಂತ ಆ ಥರ ಇಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಆಮೇಲೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಕೆಲವೊಂದು ದೇವಸ್ಥಾನಗಳು ಅಷ್ಟು ಮೇಂಟೆನೆನ್ಸ್ ಇರಲ್ಲ, ಹಿಂಸೆ, ತಳ್ಳಾಟ, ನೂಕಾಟ ಎಲ್ಲ ಇರುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದರು. ಅಷ್ಟು ಜನನೂ ಹೆಂಗೆ ಮ್ಯಾನೇಜ್ ಮಾಡಿದ್ರು ಅಂದರೆ ತುಂಬ ಖುಷಿಯಾಯಿತು ನೋಡಿ. ಇದೇ 7 ಬಾಗಿಲಿಗೂ ಈ ಥರ ಡೆಕೋರೇಷನ್ ಮಾಡಿ ಫ್ಲವರಲ್ಲೆಲ್ಲ ಮತ್ತು ಈ ಥರ ಎಲ್ಲ ಕ್ರಿಯೇಟಿವಿಟಿಯಾಗಿ ಮಾಡಿದರು. ತುಂಬಾ ಖುಷಿಯಾಯಿತು. ಲೈಟಿಂಗ್ಸ್ ಎಲ್ಲ ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಹೂವಿನ ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಅಲ್ಲಿ ಕಾಣ್ತಾ ಇದೆ ಸ್ಟೆಪ್ಪು. ಅದು 7 ಬಾಗಿಲು ಕೂಡ ಹಿಂಗೆ ಒಳಗಡೆ 7 ಬಾಗಿಲು ಒಳಗಡೆ ಹೋಗಿ ಸ್ವಾಮಿಯ ದರ್ಶನ ಮಾಡ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದರು. ನೋಡಿ, ನಮ್ಮ ಮನೆಯವ್ರು ಮಾತಾಡ್ತಾರೆ. ಈ ದೇವ್ರನ್ನ ನಾವು ಗುರುಪ್ರವೇಶಕ್ಕೆ ಕರ್ಸಕ್ಕೆ ಹೋದಾಗ ಈ ದೇವ್ರ ಮಹಾತ್ಮೆನ ದೇವ್ರದ್ದು ಪವಾಡನ ಅಲ್ಲಿನ ಕಮಿಟಿಯವರು ಹೇಳಿದ್ರು. ನಿಜವಾಗ್ಲೂ ಆ ವಿಡಿಯೋ ಅಂತ ಸಾರಿ ಇದನ್ನು ಕೇಳಿಬಿಟ್ಟು, ಇನ್ಫಾರ್ಮೇಷನ್ ಕೇಳಿಬಿಟ್ಟು, ಆ ಮಾಹಿತಿ ಕೇಳಿಬಿಟ್ಟು ನಿಜವಾಗ್ಲೂ ನಿಮಗೂ ಅನಿಸುತ್ತೆ. ನನಗೀಗ್ಲೂ ಒಂಥರ ಮೈ ಕೂದಲೆಲ್ಲ ನೆಟ್ಟಗಾಗ್ತಾಯಿದೆ, ಅಷ್ಟು ಪವರ್ಫುಲ್ಲು ದೇವರಿದು. ಅದ್ರ ಬಗ್ಗೆ ನಮ್ಮ ಮನೆಯವ್ರು ಹೇಳ್ತಾರೆ.
ನೋಡಿ. ಹಂಗೆ ವಿಡಿಯೋ ಕೂಡ ನೋಡ್ಕೊಂಬನ್ನಿ. ಸ್ವಾಮಿ ದರ್ಶನ ಕೂಡ ಮಾಡಿಸ್ತೀನಿ. ಮತ್ತು ನಮ್ಮ ಮನೆಗೆ ಬಂದಿದ್ದ ದೇವ್ರನ್ನು ಕೂಡ ಪರಿಚಯ ಮಾಡಿಕೊಡ್ತೀನಿ ನಿಮಗೆ. ನಮಸ್ಕಾರ ಸ್ನೇಹಿತರೆ. ಇದು ಹುಡುಗರು ಕರೆ ತಿಮ್ಮಪ್ಪ ಅಂತ ಹೇಳ್ಬಿಟ್ಟು ದೇವರು. ನಾವು ಯಾವ್ದಾರ ವೆಂಕಟರಾಮ ಸ್ವಾಮಿಗೆ ಸಂಬಂಧಪಟ್ಟಿದ್ದ ದೇವ್ರು ಕರೆಸ್ಬೇಕು ಗೃಹ ಪ್ರವೇಶಕ್ಕೆ ಅಂತ ತುಂಬ ಹುಡ್ಕಾಡಿದ್ವಿ. ಬಟ್ ನಮ್ಮ ಡೇಟಿಗೆ ಯಾವ ದೇವ್ರು ಸಿಕ್ಕಲಿಲ್ಲ. ಕೊನೆಗೆ ಈ ದೇವಸ್ಥಾನದಲ್ಲಿ ದೇವ್ರು ಐತೆ ನೋಡೋಣ ಅಂತ ಹೇಳೋದ್ವಿ. ಇದೇ ದೇವರು ನಮ್ಮ ಮನೆಗೆ ಬಂದಿದ್ದು ಸ್ನೇಹಿತರೆ. ಇದು ತುಂಬ ಅಂದರೆ ತುಂಬ ಇದಿರೋವಂಥ ದೇವರು. ಅದು ಸ್ವಲ್ಪ ವೀಡಿಯೋ ನೀಟಾಗಿ ಕವರ್ ಆಗಿಲ್ಲ. ನೆಕ್ಸ್ಟು ಆಚೆ ಬಂದು ಕವರ್ ಮಾಡ್ಕೊಂಡಿದ್ದಾರೆ, ನೀಟಾಗಿ ಕವರ್ ಆಗುತ್ತೆ. ಇದು ನೋಡ್ಕೊಳ್ಳಿ. ಇದ್ರ ಬಗ್ಗೆ ಮಹಾತ್ಮೆ ಏನಿದು ಅಂತಂದರೆ, ಫಸ್ಟು ಇದು ಹೊರಡೋ ದೇವ್ರು ಇದೊಂದೇ ಮಾಡ್ಕೊಂಡಿದ್ದು. ಇದೊಂದು ಹೊರಡೋ ದೇವ್ರು ಮಾಡ್ಕೊಂಡಿದ್ರು. ಸಾಕಷ್ಟು ಕಡೆ ಎಲ್ಲೇ ಕರ್ಕೊಂಡೋದ್ರೂ ವಾಪಸ್ಸು ರಿಟನ್ನು ಕರ್ಕೊಂಬಂದ್ಬಿಡ್ತಿದ್ರು. ಯಾರ ಮನೇಲೂ ಒಂದು ರಾತ್ರಿ ಉಳಿಸ್ತಿರ್ಲಿಲ್ವಂತೆ ದೇವ್ರನ್ನ. ಇದನ್ನು ಒಂದೇ ದೇವರು ಇದ್ದಿದ್ದಲ್ವ, ಮನೇಲಿ ಯಾರ ಮನೇಲೂ ಬಿಟ್ಟು ಬರ್ತಿರ್ಲಿಲ್ವಂತೆ ದೇವ್ರನ್ನ. ಸಂಜೆ ಕರ್ಕೊಂಡೋದ್ರೆ ಸಂಜೆನೇ ರಿಟನ್ನು, 1/2 1 ಅವರ್ ಅಷ್ಟೇ ಮನೇಲಿ. ರಿಟನ್ನು ವಾಪಸ್ ದೇವಸ್ಥಾನಕ್ಕೆ ಕರ್ಕೊಂಬಂದ್ಬಿಡ್ತಿದ್ರಂತೆ. ದೇವಸ್ಥಾನಕ್ಕೆ ದೇವ್ರನ್ನ ಆ ಥರ ಮಾಡ್ತಿದ್ರಂತೆ. ಸರಿ, ಆ ಥರ ಮಾಡಿದ್ಮೇಲೆ ಈ ದೇವ್ರನ್ನ ಏನು ಮಾಡೋದವ್ರೆ, ಇದು ಎಲ್ಲ ಸ್ವಲ್ಪ ಹಳೇದಾಗ್ತಾ ಬಂತು, ಹೊಸ ದೇವ್ರು ಮಾಡಿಸೋಣ ಅಂಥೇಳಿ ಹೊಸ ದೇವ್ರು ತಂದುಬಿಟ್ಟು ಇದನ್ನು ಹಳೆ ದೇವ್ರು ಕರ್ಸೋಕ್ಕೆ ಅಂತೇಳಿ ಯಾರೋ ಒಬ್ಬ ಆಚಾರ್ಯನ ಕರೆದು ಆಚಾರ್ಯಗೆ ಕೊಟ್ಬಿಟ್ರಂತೆ. ಈ ದೇವ್ರು ಆಚಾರಕ್ಕೆ ಕೊಟ್ಬಿಟ್ಟು ಅವನು ಹೊಸ ದೇವ್ರು ಮಾಡಿಕೊಟ್ಬಿಟ್ಟವನೆ. ಇದನ್ನು ಕರಗಿಸಿಲ್ಲ, ಅದನ್ನು ಹಂಗೆ ಇಟ್ಕೊಂಡಿದ್ದಾನೆ. ಆಮೇಲೆ ವಾಪಸ್ ಇದು ಕರಗ್ಸೋಕ್ಕೆ ಹೋದರೆ ತುಂಬ ಕಾಟ ಕೊಡೋದಂತೆ, ಕರಗ್ಸೋಕ್ಕಾಗ್ತಿರ್ಲಿಲ್ವಂತೆ. ಸರಿ ಆಯಿತು ಅಂತೇಳಿ ಹಿಂಗೆ ದಿನಗಳೆಲ್ಲ ಹೂಡಿ ಇದಾದರೆ ಇವನಿಗೆ ಮಲಗೋಕ್ಕೆ ಆಗ್ತಿರ್ಲಿವಂತೆ. ನಿದ್ದೆಲೆಲ್ಲ ಕಾಡೋದು, ಇದು ಮಾಡೋದು, ತೊಂದರೆ ಕೊಡೋದು. ಆಮೇಲೆ ಆಕ್ಸಿಡೆಂಟ್ ಎಲ್ಲ ಆಗ್ಬಿಡ್ತಂತೆ. ಆಮೇಲೆ ಯಾವಾಗಲೂ ನಿದ್ದೆಲಿ ತೊಂದರೆ ಕೊಡೋದಂತೆ. ಇದನ್ನು ಕರಗ್ಸೋಕ್ಕೆ ಹೋದರೆ ಯಾವ ಥರ ಇದು ಮಾಡುತ್ತೆ ಆ ಥರ ತೊಂದರೆ ಕೊಡೋದಂತೆ. ಆವಾಗ ಇವನಿಗೆ ಫ್ಲ್ಯಾಶ್ ಆಗಿಬಿಟ್ಟು, ಆಚಾರಿಗೆ ಫ್ಲ್ಯಾಶ್ ಆಗಿಬಿಟ್ಟೈತೆ. ಫ್ಲ್ಯಾಶ್ ಆಗಿ, ಅಪ್ಪ ಇದ್ರದ್ದೇ ಇದು, ಅಪ್ಪ ಇದು ಅಸಾಧ್ಯವಾದ ದೇವರು, ಇದು ಸಹವಾಸ ಬೇಡ ಕಣಪ್ಪ ನನಗೆ ಅಂತೇಳಿ ಅವನು ತಗೊಂಬಂದು ವಾಪಸ್ಸು ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಆ ವಿಗ್ರಹ ಮಾಡಿಕೊಟ್ಟಿದ್ನಲ್ಲ, ಅದ್ರ ಬದಲಿಗೆ ಏನೂ ದುಡ್ಡು ಇಸ್ಕೊಂಡಿಲ್ಲ. ಅವನು ಬಿಟ್ಟು ಹೋಗ್ಬಿಟ್ಟವನು. ಅವನು ತಗೊಂಬಂದು ದೇವಸ್ಥಾನಕ್ಕೆ ಕೊಟ್ಟೋಗ್ಬಿಟ್ಟವನೆ. ಇದೇನು ದೇವ್ರು ವಾಪಸ್ ತಗೊಂಬಂದು ಕೊಟ್ಟೋಗ್ಬಿಟ್ರಲ್ಲ ಅಂಥೇಳಿ ಇವ್ರು ಏನು ಮಾಡೋದು ಅಂಥೇಳಿ 2 ದೇವ್ರು ಮಾಡಿಕೊಂಡು ಏನು ಮಾಡೋದು, ಇಷ್ಟು ಇದಿರೋದನ್ನ ಈಗ ನಾವು ಪೂಜೆ ಪುನಸ್ಕಾರ ಇಲ್ದಂಗೆ ಹೆಂಗೆ ಮೂಲೆಗೆ ಹಾಕೋದು ಅಂಥೇಳಿ ಇದನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಇದನ್ನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ವೈಕುಂಠ ಏಕಾದಶಿ ಬಂದಾಗ ವೈಕುಂಠ ಏಕಾದಶಿಗೆ ಹಾಕ್ಬಿಡೋಣ, ಇದನ್ನು ಮೆರವಣಿಗೆ ದೇವ್ರು ಹಂಗೆ ಕುಂಡಿಸ್ಬಿಡೋಣ ಅಂತೇಳಿ ಏನು ಮಾಡವ್ರೆ, ವೈಕುಂಠ ಏಕಾದಶಿಗೆ ತೂಗು ಉಯ್ಯಾಲೆಗೆ ಹಾಕಿವ್ರೆ. ತೂಗು ಉಯ್ಯಾಲೆಗೆ ಹಾಕಿ ಸುಮಾರು ವರ್ಷಗಳು ಆಗಿದ್ದಾವೆ. ತೂಗು ಉಯ್ಯಾಲೆಗೆ ಹಾಕಿದ್ದಾರೆ. ತೂಗು ಉಯ್ಯಾಲೆಗೆ ಹಾಕಿದ ಮೇಲೆ ಸ್ನೇಹಿತರೆ, ಫಸ್ಟ್ ಟೈಮು ನಮ್ಮ ಮನೇಲಿ ಒಂದು ರಾತ್ರಿ ಉಳ್ಕೊಂಡೈತೆ ಅಂದರೆ ಇಡೀ ಆ ದೇವ್ರು ಮಾಡಿಸಿ ಸಾವಿರಾರು ಮನೆಗಳಿಗೆ ಹೋಗೈತೆ. ಫಸ್ಟು ಟೈಮ್ ನಮ್ಮ ಮನೇಲಿ ಒಂದು ರಾತ್ರಿ ದೇವ್ರು ಉಳ್ಕೊಂಡಿದ್ದು. ಅವ್ರು ಹಂಗಂತಂದರು, ಅಪ್ಪ ನೀವು ಯಾವುದೋ ಜನ್ಮದ ಪುಣ್ಯ ಮಾಡಿದ್ರಿ ಅನಿಸುತ್ತೆ, ಸ್ವಾಮಿ ಅಸಾಧ್ಯದನಲ್ಲ ಇವನು, ಅಷ್ಟು ಪವರ್ಫುಲ್ ದೇವರು. ಒಂದು ರಾತ್ರಿ ಮನೇಲಿ ಉಳ್ಕೊಂತವನೆ ಅಂತಂದರೆ ಯಾವುದೋ ಜನ್ಮದ ನಿಮ್ಮ ಪುಣ್ಯ ಕಣಪ್ಪ. ಫಸ್ಟು ಟೈಮ್ ನಿಮ್ಮ ಮನೇಲಿ ಒಂದು ರಾತ್ರಿ ನಮ್ಮಪ್ಪ ನಿಮ್ಮ ಮನೇಲಿ ಉಳ್ಕೊಂತಿರೋದು ಬಿಡು ಅಂತೇಳಿ ಅವರಿಗೆ ನಮ್ಮ ಮೇಲೆ ತುಂಬ ಅಭಿಮಾನ ಆಗೋಯಿತು. ಯಾವಾಗ ಒಂದು ರಾತ್ರಿ ದೇವ್ರು ನಮ್ಮ ಮನೇಲಿ ಉಳ್ಕೊಳ್ಳೋಂಥ ಸಂದರ್ಭ ಬಂದಾಗ ತುಂಬ ಅಂದರೆ ತುಂಬ ಅಭಿಮಾನ ಬಂದ್ಬಿಡ್ತು. ತುಂಬ ಚೆನ್ನಾಗಿ ಗೌರವ ಕೊಡ್ತಾರೆ. ಅವತ್ತಿಂದ ನಮಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಇದರಿಂದನೇ ಮನೆ ಹತ್ರ ಬಂದು ವೈಕುಂಠ ಏಕಾದಶಿಗೆ ಇಲ್ಲ ಬನ್ನಿ ನೀವು, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಮ್ಮ ಅಪ್ಪನೇ ಬಂದು ನಿಮ್ಮ ಮನೆಗೆ ಉಳ್ಕೊಂಡವನೇ ಅಂದಾಗ ನಿಮಗೆ ನಿಮ್ಮ ಮೇಲೆ ಎಷ್ಟು ಇದಿರಬೇಕು ನಮ್ಮ ಅಪ್ಪನಿಗೆ, ಬನ್ನಿ ಅಂತೇಳಿ ಬಲವಂತ ಮಾಡಿದ್ರು ಸ್ನೇಹಿತರೆ. ನಾವು ವೆಯ್ಟ್ ಮಾಡಿ ಸಂಜೆ ಹೋದ್ವಿ. ಹೋಗಿ ನೋಡ್ತೀವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಭಾಳ ಚೆನ್ನಾಗಿ ಅಂದರೆ ವೈಕುಂಠ ಏಕಾದಶಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಟ್ಟು ಅವ್ರು ಕಲೆಕ್ಷನ್ ಮಾಡೋದು ನೋಡಿ ನನಗೆ ಇಷ್ಟೊಂದು ದುಡ್ಡು ಕಲೆಕ್ಷನ್ ಮಾಡ್ತಾರಲ್ಲ, ಏನು ಮಾಡ್ತಾರೆ ಇವರು ಅಂತ ಅಂದ್ಕೊಂಡಿದ್ದೆ ನೀನು. ಬಟ್ಟು ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ನೋಡಿ. ಅದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಜನ ಕ್ಯೂ ನೋಡಬೇಕಾಯ್ತು ಸ್ನೇಹಿತರೆ. ಒಳ್ಳೆ ಇದರಲ್ಲಿ ತಿರುಪತಿನಲ್ಲಿ ಧರ್ಮಸ್ಥಳದಲ್ಲಿ ಇರುತ್ತೆ, ಸಾಮಾನ್ಯ ಧರ್ಮಸ್ಥಳದಲ್ಲಿ ಕ್ಯೂ ನಿಂತ್ಕೊಳ್ತಾರಲ್ಲ ಅಷ್ಟು ದೂರ ಹಂಗೆ ಕ್ಯೂ ನಿಂತ್ಕೊಂಡಿದ್ರು. ಜನ ಬರ್ತಾಯಿದ್ರು, ಹೋಗ್ತಲೇ ಇದ್ರು, ಕಂಪಲ್ಸ ಗ್ಯಾಪೇ ಇಲ್ಲ, ಹೋಗ್ತಾಯಿದ್ರು. ಇಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಮಾಡಿದರು. ಏನೋ ಭಾಳ ಖುಷಿ ಆಯಿತು. ಯಾರಾದರೂ ಬೈ ಚಾನ್ಸು ಅಕ್ಕಪಕ್ಕ ಯಾರು ನಮ್ಮ ಗುಬ್ಬಿನಿಯರು ಯಾರು ಇದ್ದರೆ ಪ್ರತಿ ವರ್ಷವೂ ಅದಕ್ಕೆ ಹೋಗಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ದೇವಸ್ಥಾನ ಚೆನ್ನಾಗಿದೆ. ಮಧ್ಯದಲ್ಲಿ ದೇವ್ರು ತೋರಿಸ್ತವ್ರು ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗೈತೆ. ಸೇಮ್ ತಿರುಪತಿ ವೆಂಕಟರಾಮ ಸ್ವಾಮಿ ಥರನೇ ಇದೆ. ಈಗ ಬರುತ್ತೆ ನೆಕ್ಸ್ಟ್
ನೋಡಿ ಊಟದ ಹತ್ರ ಕೂಡ ತುಂಬ ಚೆನ್ನಾಗಿ ಮಾಡಿದರು, ಬಫೆ ಸಿಸ್ಟಮ್ ಮಾಡಿದರು. ಸೂಪರಾಗಿತ್ತು ಊಟ ಎಲ್ಲ. ವೆರೈಟಿ ಆಫ್ ಊಟ ಮಾಡಿದರು, ಅಷ್ಟು ಜನಕ್ಕೂ ವೆರೈಟೀಸ್, ತುಂಬ ವೆರೈಟೀಸ್ ಮಾಡಿದರು. ನಿಜ ನಮಗೆ ಖುಷಿ ಆಯಿತು. ನಿಜ ಪ್ರತಿ ವರ್ಷವೂ ಇನ್ನು ನಾವು ವೈಕುಂಠ ಏಕಾದಶಿಗೆ ಇಲ್ಲಿಗೆ ಹೋಗ್ಬೇಕು ಅಂತ ನಾವು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ನೋಡಿ ಇಲ್ಲಿ ಫೋಟೋ ಯಾರಾದರೂ ಹಿಂಗೆ ಫ್ಯಾಮಿಲಿಯವರೆಲ್ಲ ಬಂದರೆ ಫೋಟೋ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದಕ್ಕೆ ಕೂಡ ಡೆಕೋರೇಷನಿಗೆ ರೆಡಿ ಮಾಡಿದರು. ನೋಡಿ ಇವಾಗ ನಮ್ಮ ಕರೆ ತಿಮ್ಮಪ್ಪ ಸ್ವಾಮಿ ದರ್ಶನ ಮಾಡಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದರೆ ನಿಜ 2 ಕಣ್ಣು ಸಾಲದು. ತಿರುಪತಿ ವೆಂಕಟರಮಣ ಸ್ವಾಮಿನೇ ನೋಡಿದಷ್ಟು ಖುಷಿ ಆಯಿತು ನಮಗೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಕಾಣಿಸುತ್ತೆ, ನೋಡ್ತೀನಿ. ಅದು ಸ್ವಲ್ಪ ಕ್ರೌಡ್ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ನೋಡಿ ಅಲ್ಲಿ ಕೆಳಗಡೆ ಉದ್ಭವ ಮೂರ್ತಿ ಇದೆ. ಬಟ್ ಇದು ನೀಟಾಗಿ ಕಾಣಿಸ್ತಿಲ್ಲ. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋದಾಗ ನಿಮಗೋಸ್ಕರನಾದರೂ ಅದು ವಿಡಿಯೋ ಮಾಡ್ಕೊಂಡು ಬರ್ತೀನಿ, ದರ್ಶನ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ. ನೋಡಿ ಇಲ್ಲಿ ಆಚೆಗಡೆ ದೇವಸ್ಥಾನದ್ದು ಎಂಟ್ರೆನ್ಸಲ್ಲಿ ಈ ರೀತಿ ಡೆಕೋರೇಷನ್ ಮಾಡಿದರು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಂದರೆ ನಿಜ ಎಷ್ಟು ಖರ್ಚಾಗಿರ್ಬೋದೋ ಇದಕ್ಕೆ ಅನ್ನಿಸ್ತು ನಮಗೆ. ನೋಡಿ ಈ ರಥದಲ್ಲಿ ಈಶ್ವರ ಪಾರ್ವತಿ ಕೂರಿಸ್ಬಿಟ್ಟು ಸ್ವಾಮಿನ ಮೆರವಣಿಗೆ ಕರ್ಕೊಂಡು ಹೋಗೋ ಥರ. ಮತ್ತು ಆ ಕಡೆ ಈ ಕಡೆ ಗಣೇಶ, ನೋಡಿ ಗಣಪತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಕಡೆ ಈ ಕಡೆ ಒಂದು ವಾಲ್ಗ ಅಂದರೆ ಪಿ ಊದ್ತಾ ಇದೆ, ಇನ್ನೊಂದು ತಬಲ ಬಾರಿಸ್ತಾ ಇದೆ. ತುಂಬಾ ಖುಷಿಯಾಯಿತು ನನಗೆ ಈ ರಥ ನೋಡಿಬಿಟ್ಟು. ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಈಶ್ವರ ಪಾರ್ವತಿನೂ ಕೂಡ ಎಷ್ಟು ಕಳೇವಾಗಿದ್ದರು ಅಂದರೆ ಅಷ್ಟು ಕಳೇವಾಗಿದ್ದರು. ನೋಡಿ ಇದು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ ದೇವ್ರನ್ನ. ಇದೆಲ್ಲಿ ಕರ್ಕೊಂಡೋಗಿದ್ರು ಅಂತ ಗೊತ್ತಿಲ್ಲ, ಬಟ್ ನಾವು ಬಂದವರೆ ದರ್ಶನಕ್ಕೆ ಹೋದ್ವಿ. ಹಾಗಾಗಿ ನೋಡಿ ಕ್ಯೂ ನೋಡಿ ಇಲ್ಲಿಂದ ಎಲ್ಲುವರೆಗೂ ಇದೆ ಅಂತ. ಹಂಗೆ ನೋಡಿ ಸ್ವಾಮಿನ ಮೆರವಣಿಗೆ ಉತ್ಸವ ಮಾಡ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ. ತುಂಬ ಕ್ರೌಡ್ ಇತ್ತು. ಎಷ್ಟು ಜನ ಇತ್ತಂದರೆ ಸಿಕ್ಕಾಪಟ್ಟೆ ಜನ. ವಿಡಿಯೋದಲ್ಲೆಲ್ಲ ನಿಮಗೆ ಗೊತ್ತಾಗಿದೆ ಎಷ್ಟು ಜನ ಇದ್ದಾರೆ ಅಂತ. ತುಂಬಾ ಖುಷಿ ಆಯಿತು ನಮಗೆ. ನಮ್ಮ ಮನೆಗೆ ಈ ಸ್ವಾಮಿ ಗುರುಪ್ರವೇಶಕ್ಕೆ ಬಂದಿದ್ದು ನಮಗೆ ಹೇಳೋಕ್ಕಾಗದಷ್ಟು ಖುಷಿ ಅನ್ನಿಸ್ತು. ನಿಜ ಆವತ್ತಿಂದ ನಾವು ಮತ್ತೆ ಯಾವಾಗಾದರೂ ನಮಗೆ ಹೋಗ್ಬೇಕು ಅನ್ನಿಸ್ದಾಗೆಲ್ಲ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ. ದೇವರು ಕೂಡ ತುಂಬ ಚೆನ್ನಾಗಿದೆ. ಪಶ್ಚಿಮದ ಬಾಗಿಲು ದೇವಸ್ಥಾನಕ್ಕಿರೋದು. ನಮ್ಮನೆ ಬಾಗಿಲು ಕೂಡ ಪಶ್ಚಿಮಕ್ಕೇ ಇರೋದು. ಇದೊಂದು ನಮಗೆ ನಿಜ ಹೇಳ್ಕೊಳಕ್ಕೆ ನಂಬಕ್ಕೆ ಅಸಾಧ್ಯ ಅನ್ನೋ ಥರ ಆಯಿತು. ಸ್ವಾಮಿ ದೇವಸ್ಥಾನದ್ದು ಎಂಟ್ರಿ ಬಾಗಿಲು ಅಂದರೆ ಗರ್ಭಗುಡಿ ಬಾಗಿಲು ಕೂಡ ಪಶ್ಚಿಮಕ್ಕಿದೆ. ನಮ್ಮನೆದು ದ್ವಾರ ಬಾಗಿಲು ಕೂಡ ಪಶ್ಚಿಮಕ್ಕಿದೆ. ನಿಜ ಖುಷಿ ಆಯಿತು. ನಾವು ತುಮಕೂರು ಬಟವಾಡಿನಲ್ಲಿ ಒಂದು ವೆಂಕಟರಮಣ ಸ್ವಾಮಿ, ನಾನು ಹೋದ ವಿಡಿಯೋದಲ್ಲಿ ತೋರಿಸಿದ್ದೀನಿ ವೆಂಕಟರಮಣ ಸ್ವಾಮಿ, ಆ ದೇವ್ರು ಕರ್ಕೊಂಬರ್ಬೇಕು ಅಂತ ಆಸೆ ಇತ್ತು. ಬಟ್ ಅದು ಸಿಗಲಿಲ್ಲ ನಮ್ಮ ಡೇಟಿಗೆ. ಹಾಗಾಗಿ ನಾವು ಈ ಕರೆ ತಿಮ್ಮಪ್ಪನ ಯಾರೋ ಹೇಳಿದ್ರು, ಯಾರೋ ಅಲ್ಲ, ನಮ್ಮ ಮನೆಯವ್ರ ಚಿಕ್ಕಮ್ಮ ಹೇಳಿದ್ರು. ಅವರು ಹಿಂಗೆ ಅಡಗೂರಲ್ಲಿ ಕರೆ ತಿಮ್ಮಪ್ಪ ಅಂತೈತೆ, ಅದನ್ನೇ ಕೇಳಿಬಿಡೋಣ, ನೋಡೋಣ, ಕರ್ಕೊಂಡೋಗೋಣ ಅಂತ ಹೇಳಿದ್ದಕ್ಕೆ ನಾವು ಸ್ವಾಮಿನ ಕರ್ಕೊಂಬಂದ್ವಿ, ಬುಕ್ ಮಾಡಿದ್ವಿ. ನೋಡಿ ಇಲ್ಲಿ ಎಲ್ಲ ಮ್ಯೂಸಿಕ್ ಹಾಕ್ಕೊಂಡು ಹಳ್ಳಿ ಜನಗಳೆಲ್ಲ ಯಾವ ರೀತಿ ಕುಣಿತಾ ಇದ್ದಾರೆ. ಜಾತ್ರೆ ಅಂದ್ರೇ ಈ ಥರ ಅಲ್ವಾ, ತುಂಬ ಖುಷಿಪಟ್ಟು ಹಿಂಗೆಲ್ಲ ಮಾಡ್ತಾರೆ. ನೋಡೋಕೆ ಖುಷಿ ಆಗುತ್ತೆ. ನೋಡಿ ಚಿಕ್ಕ ಮಕ್ಳುಗಳು ದೊಡ್ಡವರು ಎಲ್ಲ ಸ್ಟೆಪ್ ಹಾಕ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಜಾತ್ರೆ ಹಿಂಗೇನಾದರೂ ನಡೀತಾ ಇದೆ ಅಂದರೆ ಆ ಸಂಭ್ರಮಕ್ಕೆ ಕೊನೆಯೇ ಇಲ್ಲ. ಸಿಕ್ಕಾಬಟ್ಟೆ ಎಂಜಾಯ್ಮೆಂಟ್ ಮಾಡ್ಕೊಂಡು ಅದೇ ಥರ ಇರಬೇಕು. ಈ ಟೌನ್ಗಳಲ್ಲೆಲ್ಲ ಏನಂದರೆ ಯಾವ ಟೈಮಲ್ಲಿ ಏನು ನಡೀತೆ ಅನ್ನೋದೇ ಗೊತ್ತಲ್ಲ. ನೋಡಿ ನಾವು ಆನ್ ದಿ ವೇ ಬರಬೇಕಾದ್ರೆ ಒಂದು ಹಾವು ಹೋಗ್ತಾ ಇತ್ತು ರೋಡಲ್ಲಿ, ಅದನ್ನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ರಿಟರ್ನ್ ಬರ್ತಾ ಇದ್ದೀವಿ ನಾವು. ಬಂದ್ವಿ, ಅಲ್ಲಿ ರೈಲ್ ಹೋಗುತ್ತೆ. ಈಗ ನಾವು ಪ್ರವನಹಳ್ಳಿ ರೂಟ್ ಹೋಗಿದ್ದವರು ಮತ್ತು ಹೈವೇನಲ್ಲಿ ಬಂದ್ವಿ. ಹೈವೇ ಅಂದರೆ ಹೇಳಿದ್ನಲ್ಲ ಕಳ್ಳಿಪಾಳ್ಯ, ಈ ರೂಟ್ ಬಂದ್ವಿ. ಅಲ್ಲಿ ಟ್ರೈನ್ದು ಇದೆ, ಟ್ರೈನು ಹೋಗುತ್ತೆ. ಅದನ್ನು ಗೇಟ್ ಹಾಕ್ತಾರೆ. ಆ ಗೇಟ್ ಹಾಕಿದ್ಮೇಲೆ ಗೇಟ್ ಕ್ಲೋಸ್ ಆಗುತ್ತೆ. ಗೇಟ್ ಕ್ಲೋಸ್ ಆದಮೇಲೆ ನಾವು ಕಾರ್ ಪಾಸ್ ಮಾಡಬೇಕು. ಹೇಗಿತ್ತು ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆಲ್ ಆನ್ ಆಪ್ಷನ್ ಸೆಲೆಕ್ಷನ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.